ಎಲ್ಲರಿಗೂ ನಮಸ್ಕಾರ. ಯಾತ್ರಾ ಸ್ಥಳ ಮುಂಡ್ಕಟಿಯಾ ಗಣಪತಿ ದೇವಾಲಯ. ರುಂಡವಿಲ್ಲದ ಗಣಪತಿಯನ್ನು ಪೂಜಿಸುವ ವಿಶ್ವದ ಏಕೈಕ ದೇಗುಲವಿದು. ಶರಣು ಶರಣು ಸದಾಶಿವನ ಸುತ, ಶರಣು ಸುರಗಣ ಸೇವಿತ. ಶರಣು ಶರಣು ಸದಾಶಿವನ ಸುತ, ಶರಣು ಸುರಗಣ ಸೇವಿತ. ಶರಣು ಸಕಲಾಭೀಷ್ಟದಾಯಕ, ಶರಣು ವಿಘ್ನ ವಿನಾಶಕ. ಶರಣು ವಿಘ್ನ ವಿನಾಶಕ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೇವರ ಆರಾಧನೆಯಲ್ಲಿ ಗಣೇಶ ದೇವನಿಗೆ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ. ಯಾವುದೇ ಶುಭ ಕಾರ್ಯ ಪ್ರಾರಂಭಿಸುವ ಮೊದಲು ಗಣೇಶ ದೇವರ ಆರಾಧನೆಯನ್ನು ಕಡ್ಡಾಯವಾಗಿ ಮಾಡಲಾಗುತ್ತದೆ. ಇದರಿಂದ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಪ್ರಥಮ ಪೂಜಿಪ ಗಣೇಶನ ದೇವಾಲಯಗಳು ಇಡೀ ಪ್ರಪಂಚದಲ್ಲಿ, ಅದು ಭಾರತದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿದೆ. ಆದರೆ ಈ ದಿನದ ಯಾತ್ರಾ ಸ್ಥಳದಲ್ಲಿ ನಾವು ಹೇಳುತ್ತಿರುವ ಗಣಪತಿಯ ದೇಗುಲ ಅತಿ ವಿಶಿಷ್ಟ ಹಾಗೂ ನಂಬಲು ಅಸಾಧ್ಯವಾದಂತಹ ಈ ಗಣಪತಿ ದೇವರ ದೇಗುಲ. ರುಂಡವಿಲ್ಲದ ಗಣಪತಿಯ ಬಗ್ಗೆ ಕೇಳಿರುವಿರಾ? ಅದಕ್ಕೂ ಸಹ ಪೂಜೆ ನಡೆಯುತ್ತದೆಯೇ ಎಂಬ ಸಂದೇಹಗಳು ಮೂಡುತ್ತದೆ. ಈ ಜಗತ್ತಿನಲ್ಲಿ ಕೇವಲ ಒಂದೇ ಒಂದು ರುಂಡವಿಲ್ಲದ ಗಣಪತಿಯ ದೇಗುಲವಿದೆ. ಈ ದೇಗುಲವು ಅಂತಿಂತಹ ಸ್ಥಳದಲ್ಲಿಲ್ಲ. ಶಿವ ಪರಮಾತ್ಮನು ಗಣಪತಿಯ ತಲೆಯನ್ನು ಕತ್ತರಿಸಿದ ನಿಖರವಾದ ಸ್ಥಳದಲ್ಲಿದೆ. ಈ ದೇಗುಲದ ಹೆಸರು ಮುಂಡ್ಕಟಿಯಾ ದೇವಸ್ಥಾನ. ಇದು ಉತ್ತರಾಖಂಡದ ರಾಜ್ಯದ ಸೋಮ್ ಪ್ರಯಾಗದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಕೇದಾರ ಕಣಿವೆಯಲ್ಲಿ ಮುಂಡ್ಕಟಿಯಾ ಎಂಬುದು ಕಣಿವೆಯಲ್ಲಿದೆ. ಮುಂಡ್ಕಟಿಯಾ ಎಂಬುದು ರುಂಡ 2 ಪದಗಳ ಸಂಯೋಜನೆಯಾಗಿದೆ. ಮುಂಡ್ ಎಂದರೆ ತಲೆಯ ಕೆಳಗಿರುವ ಭಾಗ, ಕಟಿಯಾ ಎಂದರೆ ಕತ್ತರಿಸಿದು. ಈ ದೇವಾಲಯದಲ್ಲಿ ರುಂಡವಿಲ್ಲದ ಗಣಪತಿಯ ವಿಗ್ರಹಕ್ಕೆ ಅನಾದಿ ಕಾಲದಿಂದಲೂ ಪೂಜೆ ನೆರವೇರುತ್ತಲಿದೆ. ಕೇದಾರನಾಥಕ್ಕೆ ಬರುವವರು ಈ ಮುಂಡ್ಕಟಿಯಾ ದೇಗುಲಕ್ಕೂ ಸಹ ಭೇಟಿ ನೀಡುತ್ತಾರೆ. ದೇಗುಲವು ಹಚ್ಚ ಹಸುರಿನ ಕಾಡುಗಳ ಮತ್ತು ಕೇದಾರ ಕಣಿವೆಯ ಬೆಟ್ಟಗಳ ಶ್ರೇಣಿಗಳ ಸುತ್ತುವರಿದಿದೆ. ದೇಗುಲದ ಕೆಳಗೆ ಮಂದಾಕಿನಿ ನದಿ ಬಹು ಶಾಂತತೆಯಿಂದ ಹರಿಯುತ್ತಿದ್ದಾಳೆ. ನಿಸರ್ಗವೇ ಮೈದಳೆದು ನಿಂತಿರುವ ರಮ್ಯವಾದ ವಾತಾವರಣದಲ್ಲಿ ನೆಲೆಸಿದೆ ಮುಂಡ್ಕಟಿಯಾ ಗಣಪತಿ ದೇವಾಲಯ. ರುಂಡವಿಲ್ಲದ ಈ ಗಣಪತಿ ಬಗ್ಗೆ ಶಿವಪುರಾಣದಲ್ಲಿ ದೊರೆಯುತ್ತದೆ. ಮುಂಡ್ಕಟಿಯಾ ದೇಗುಲದ ಸಮೀಪ ಗೌರಿಕುಂಡ ಎಂಬ ಸ್ಥಳವಿದೆ. ಗಣಪತಿ ದೇವರು ಜನಿಸಿದ ಸ್ಥಳ ಗೌರಿಕುಂಡ. ಪಾರ್ವತೀ ದೇವಿ ಸ್ನಾನಕ್ಕೆ ತೆರಳುವಾಗ ತಾನು ಸ್ನಾನಕ್ಕೆ ಬಳಸುವ ಅರಿಶಿಣದ ಪುಡಿಯಿಂದ ಬಾಲಕನ ಮೂರ್ತಿಯನ್ನು ಸೃಷ್ಟಿ ಮಾಡಿ ತನ್ನ ಶಕ್ತಿಯಿಂದ ಮೂರ್ತಿಗೆ ಜೀವವನ್ನು ತುಂಬುತ್ತಾಳೆ. ಪಾರ್ವತೀ ದೇವಿಯು ತಾನು ಸ್ನಾನ ಮಾಡಿ ಬರುವವರೆಗೂ ಯಾರನ್ನೂ ಒಳಗೆ ಬಿಡಬಾರದೆಂದು ಆ ಮಗುವಿಗೆ ತಿಳಿಸಿ ಗಣಪತಿಯನ್ನು ಬಾಗಿಲಲ್ಲಿ ಕಾವಲು ನಿಲ್ಲಿಸಿ ಸ್ನಾನಕ್ಕೆ ತೆರಳುತ್ತಾಳೆ. ಇದೇ ಸಮಯದಲ್ಲಿ ಅಲ್ಲಿಗೆ ಶಿವ ಪರಮಾತ್ಮನು ಆಗಮಿಸುತ್ತಾನೆ. ಆದರೆ ತನ್ನ ತಂದೆ ಎಂದು ಅರಿಯದ ಆ ಗಣಪತಿಯು ಶಿವನನ್ನು ಒಳಗೆ ಪ್ರವೇಶಿಸಲು ತಡೆಯುತ್ತಾರೆ. ಆಗ ಕೋಪಗೊಂಡ ಶಿವ ಗಣಪತಿಯ ರುಂಡವನ್ನು ಕಡಿಯುತ್ತಾನೆ. ಹೀಗೆ ಗಣಪತಿಯ ತಲೆಯನ್ನು ಶಿವದೇನು ಕಡಿದ ಸ್ಥಳವೇ ಮುಂಡ್ಕಟಿಯಾ ದೇವಾಲಯ. ಈ ಘಟನೆಯ ದ್ಯೋತಕವಾಗಿ ಈ ಸ್ಥಳದಲ್ಲಿ ರುಂಡವೇ ಇಲ್ಲದ ಗಣಪತಿಯನ್ನು ಪೂಜಿಸಲಾಗುತ್ತಿದೆ. ಇದು ವಿಶ್ವದ ಏಕೈಕ ದೇವಾಲಯ. ಮುಂಡ್ಕಟಿಯಾ ದೇವಾಲಯ ಸೋಮ್ಪ್ರಯಾಗದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ದುರ್ಗ ಮಹಾದಿಯಾಗಿದ್ದು ಸ್ವಂತ ವಾಹನಗಳಲ್ಲಿ ಅಥವಾ ಖಾಸಗಿಯಾಗಿಯೂ ಮಾಡಿಕೊಂಡು ಹೋಗಬಹುದು. ಮುಂಡ್ಕಟಿಯಾ ದೇಗುಲದಿಂದ 16 ಕಿಲೋಮೀಟರ್ ಅಂತರದಲ್ಲಿ ತ್ರಿಯಾಗಿ ನಾರಾಯಣ ಎಂಬ ಮತ್ತೊಂದು ಪುಣ್ಯಕ್ಷೇತ್ರವಿದೆ. ಅಲ್ಲಿ ಶಿವದೇವರು ಪಾರ್ವತೀ ದೇವಿಯ ವಿವಾಹ ಮಹೋತ್ಸವ ಜರುಗಿದ ಸ್ಥಳವಾಗಿದೆ ಅದು. ನಾವು ಕೇದಾರನಾಥನ ದರ್ಶನಕ್ಕೆ ಹೋದಾಗ ಈ ಸ್ಥಳಗಳಿಗೆ ಭೇಟಿ ನೀಡಿರುವುದು ನಮ್ಮ ಪುಣ್ಯವೇ ಆಗಿದೆ.
ಆ ಗಣಪತಿಯು ಭಗವಂತನ ಕೃಪಾ ಕಟಾಕ್ಷ, ಆ ಭಗವಂತನ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲಿರಲೆಂದು ಪ್ರಾರ್ಥಿಸುತ್ತೇನೆ. ಜೈ ಗಣೇಶ, ಜೈ ಗಣೇಶ. ಗಣೇಶಾಯ ನಮಃ, ಗಣೇಶಾಯ ನಮಃ. ಏಕದಂತ ವಕ್ರತುಂಡ ವಿಘ್ನರಾಜನೇ, ಮೊದಲು ನಿನ್ನ ಭಜಿಸಿದವಗೆ ಕಾರ್ಯ ಸಾಧನೆ. ಏಕದಂತ ವಕ್ರತುಂಡ ವಿಘ್ನರಾಜನೇ, ಮೊದಲು ನಿನ್ನ ಭಜಿಸಿದವಗೆ ಕಾರ್ಯ ಸಾಧನೆ. ಭೂಮಿ ನೀನು, ಜಲವು ನೀನು, ನೀನೆ ಅಗ್ನಿವಾಯುವು, ಅಂತರಿಕ್ಷವೆಲ್ಲ ನೀನೆ ವೇದ ರೂಪನು. ಭೂಮಿ ನೀನು, ಜಲವು ನೀನು, ನೀನೆ ಅಗ್ನಿವಾಯುವು, ಅಂತರಿಕ್ಷವೆಲ್ಲ ನೀನೆ ವೇದ ರೂಪನು. ಮೂರು ಗುಣವ ಮೀರಿದವನು, ಮೂರು ದೇಹವಿಲ್ಲದವನು, ಶೂಲ ಮುರಿದು ದಾಟಿದವನು ಶಕ್ತಿ ರೂಪನು. ಮೂರು ಗುಣವ ಮೀರಿದವನು, ಮೂರು ದೇಹವಿಲ್ಲದವನು, ಶೂಲ ಮುರಿದು ದಾಟಿದವನು ಶಕ್ತಿ ರೂಪನು. ಏಕದಂತ ವಕ್ರತುಂಡ ವಿಘ್ನರಾಜನೇ, ಮೊದಲು ನಿನ್ನ ಭಜಿಸಿದವಗೆ ಕಾರ್ಯ ಸಾಧನೆ. ಬ್ರಹ್ಮ ನೀನು, ವಿಷ್ಣು ನೀನು, ನೀನೇ ರುದ್ರನು, ಇಂದ್ರ ಅಗ್ನಿ ವಾಯುದೇವ ಚಂದ್ರ ಸೂರ್ಯನು. ಬ್ರಹ್ಮ ನೀನು, ವಿಷ್ಣು ನೀನು, ನೀನೇ ರುದ್ರನು, ಇಂದ್ರ ಅಗ್ನಿ ವಾಯುದೇವ ಚಂದ್ರ ಸೂರ್ಯನು. ಪಾಶ ಅಂಕುಶಧಾರಿ ದೇವ ವರದ ಹಸ್ತ ನೀನು, ಇಲಿಯನೇರಿ ಮೆರೆಯುತ್ತಿರುವ ಭಯ ನಿವಾರಕ. ಏಕದಂತ ವಕ್ರತುಂಡ ವಿಘ್ನರಾಜನೇ, ಮೊದಲು ನಿನ್ನ ಭಜಿಸಿದವಗೆ ಕಾರ್ಯ ಸಾಧನೆ. ನಿನ್ನ ನಾಮ ಭಜಿಸಿದವಗೆ ವಿಘ್ನ ಇಲ್ಲವೋ, ನಿನ್ನ ಹಾಸ್ಯ ಗೈದ ಶಶಿಗೆ ಕ್ಷಯವು ಬಂದುದೋ. ನಿನ್ನ ನಾಮ ಭಜಿಸಿದವಗೆ ವಿಘ್ನ ಇಲ್ಲವೋ, ನಿನ್ನ ಹಾಸ್ಯ ಗೈದ ಶಶಿಗೆ ಕ್ಷಯವು ಬಂದುದೋ. ನಮಿಪೆ ನಿನ್ನ ಸುದ್ದಿ ಬುದ್ಧಿ ತಾನೇ ದೊರೆವುದೋ, ನಮಿಪೆ ನಿನ್ನ ಸಿದ್ಧಿ ಬುದ್ಧಿ ತಾನೇ ದೊರೆವುದೋ. ಅದುವೇ ರೀತಿ ಡಂಬರೇಶ ಮನದೊಳಿರುವುದೋ, ಅದುವೇ ರೀತಿ ಡಂಬರೇಶ ಮನದೊಳಿರುವುದೋ. ಏಕದಂತ ವಕ್ರತುಂಡ ವಿಘ್ನರಾಜನೇ, ಮೊದಲು ನಿನ್ನ ಭಜಿಸಿದವಗೆ ಕಾರ್ಯ ಸಾಧನೆ. ಕಾರ್ಯ ಸಾಧನೆ, ಕಾರ್ಯ ಸಾಧನೆ.